ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಕೊಡೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರತಿ ವಾರ ಚೆನ್ನಾಗಿ ಆಟ ಆಡಿದಂತಹ ಸ್ಪರ್ಧಿಗೆ ವೀಕೆಂಡ್ ಅಲ್ಲಿ ಬರುವಂತಹ ಕಿಚ್ಚ ಸುದೀಪ್ ಅವರು ತಮ್ಮ ಚಪ್ಪಾಳೆಯನ್ನ ಕೊಡುವಂತಹ ಮೂಲಕ ಗೌರವವನ್ನು ಕೊಡ್ತಾರೆ. ಸೊ ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ನ ಆಟವನ್ನು ಪರಿಗಣಿಸಿ ಧ್ರುವಂತ್ ಅವರಿಗೆ ಈ ಸೀಸನ್ನಲ್ಲಿ ಚಪ್ಪಾಳೆಯನ್ನು ಕೊಟ್ಟಿದ್ರು. ಆದರೆ ಸುದೀಪ್ ಅವರ ಈ ಚಪ್ಪಾಳೆಯ ನಿರ್ಧಾರಕ್ಕೆ ವೀಕ್ಷಕರಿಂದ ತುಂಬಾನೇ ವಿರೋಧ ವ್ಯಕ್ತ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗೋಗಿತ್ತು. ಸುದೀಪ್ ಅವರ ಕಿಚ್ಚನ ಚಪ್ಪಾಳೆ ಗೌರವವನ್ನೇ ಕಳ್ಕೊಂಡಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ರು. ಇದನ್ನು ನೋಡಿದಂತಹ ಬಿಗ್ ಬಾಸ್ ಆಯೋಜಕರು ತಮ್ಮ ನಿರ್ಧಾರವನ್ನು ಬದಲಿಸಿಬಿಟ್ಟಿದ್ದಾರೆ. ಮೊಟ್ಟ ಮೊದಲ ಕಿಚ್ಚನ ಸೀಸನ್ ಚಪ್ಪಾಳೆ ಅಂತ ಹೇಳಿ ಧ್ರುವಂತ್ ಅವರ ಒಂದು ಫೋಟೋವನ್ನು ಬಿಗ್ ಬಾಸ್ ಕಲರ್ಸ್ ಕನ್ನಡದವರು ಹಾಕೊಂಡಿದ್ರು. ಆದರೆ ಇದೀಗ ಅದನ್ನು ಡಿಲೀಟ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತಿಗೆ ಅನ್ನುವಂತಹ ಹೊಸ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಧ್ರುವಂತ್ ಮತ್ತು ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರಿಂದ ಬಹಳನೇ ಅಸಮಾಧಾನ ವ್ಯಕ್ತ ಆಗೋಗಿತ್ತು. ಖಾರವಾದ ಕಮೆಂಟ್ಸ್ಗಳ ಮೂಲಕನೇ ಬಿಗ್ ಬಾಸ್ ಶೋ ವೀಕ್ಷಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸುದೀಪ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ತುಂಬ ಬರೀ ಅಸಮಾಧಾನದ ಕಮೆಂಟ್ಸ್ಗಳೇ ತುಂಬ ಹೋಗಿತ್ತು. ಗಿಲ್ಲಿ ಅವರು ಇಡೀ ಸೀಸನ್ ಎಂಟರ್ಟೈನರ್, ಅವರಿಗೆ ಈ ಸೀಸನ್ ಚಪ್ಪಾಳೆ ಸಿಗಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗೋಗಿತ್ತು. ಸೊ ಇದೆಲ್ಲ ಗಮನಿಸಿದಂತಹ ಬಿಗ್ ಬಾಸ್ ಆಯೋಜಕರು ಇದೀಗ ತಮ್ಮ ನಿರ್ಧಾರವನ್ನು ಬದಲಿಸಿದ್ದಾರೆ. ಧ್ರುವಂತ್ ಅವರ ಪೋಸ್ಟನ್ನು ಡಿಲೀಟ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಾಳೆ ಅನ್ನೋದನ್ನು ಮಾತ್ರ ಪೋಸ್ಟ್ ಮಾಡಿದ್ದಾರೆ.